ಕೆಎಸ್ ಈಶ್ವರಪ್ಪ ವಿರುದ್ಧ ಕ್ರಮಕ್ಕೆ ಮುಂದಾಯ್ತ ಕಮಲಪಾಳ್ಯ. ಶಿವಮೊಗ್ಗ ಬಿಜೆಪಿ ಕಚೇರಿಯಲ್ಲಿ ಬಂಡಾಯ ನಾಯಕನ ಫೋಟೋಗಳೇ ಮಾಯ ಆಗ್ಬಿಟ್ಟಿದೆ. ಈಗ ನೋಡಿ, ನಮ್ಗನಿಸ್ತಾ ಇದೆ ಈಶ್ವರಪ್ಪನವರ ವಿರುದ್ಧ ಹೈಕಮಾಂಡ್ ಖಂಡಿತವಾಗ್ಲೂ ಕ್ರಮ ತೆಗೆದುಕೊಳ್ಬಹುದು ಅಂತ. ಉಚ್ಚಾಟನೆ ಮಾಡೋ ಸಾಧ್ಯತೆಗಳೇ ಹೆಚ್ಚಾಗಿದ್ದಾವೆ. ಇವತ್ತು ಕೊನೆ ದಿನ ನಾಮಪತ್ರವನ್ನ ವಾಪಸ್ ಪಡಿಲಿಕ್ಕೆ ಅವರ ಫೋಟೋಗಳು ಯಾವುದು ಕಾಣಿಸ್ತಾ ಇಲ್ಲ. ನೋಡಿ, ಸಹಜವಾಗಿ ಹಳೆ ಬ್ಯಾನರು, ಆಮೇಲೆ ಕಟೌಟ್ ಆಗಿರ್ಬೋದು, ಪೋಸ್ಟರ್ಗಳಾಗಿರ್ಬೋದು, ಅಲ್ಲೆಲ್ಲ ಇದ್ವು. ಆದರೆ ಈಶ್ವರಪ್ಪನವ್ರ ಫೋಟೋ ಯಾವ್ಯಾವುದಕ್ಕಿತ್ತು ಎಲ್ಲ ಆಚೆ ಬಿಸಾಕಿದ್ದಾರೆ. ಈಗ ಒಂದು ಪ್ರೆಸ್ ಮೀಟ್ ಮಾಡೋಕೆ ಬಿಜೆಪಿ ನಾಯಕರು ಏನಾದರೂ ಪ್ಲಾನ್ ಮಾಡಿದ್ರೆ ಆ ಹಿಂದೆ ಬ್ಯಾನರ್ ಹಾಕ್ತಾ ಇದ್ರು. ಅದರಲ್ಲಿ ಯಡಿಯೂರಪ್ಪನವ್ರ ಫೋಟೋ, ಈಶ್ವರಪ್ಪನವ್ರ ಫೋಟೋ ಕಡ್ಡಾಯವಾಗಿರ್ತಾ ಇತ್ತು. ಆದರೆ ಈಗ ಕಾಣಿಸ್ತಾ ಇಲ್ಲ. ಕಾರಣ ಅಂತ ಹೇಳಿದ್ರೆ ಬಂಡಾಯ ಸ್ಪರ್ಧೆ. ಯಡಿಯೂರಪ್ಪನವರು ಹಾಗೆ ಫ್ಯಾಮಿಲಿ ವಿರುದ್ಧ ನಿರಂತರವಾಗಿ ವಾಗ್ದಾಳಿ ನಡೆಸ್ತಾ ಬರ್ತಾ ಇದ್ದಾರೆ ಈಶ್ವರಪ್ಪ. ಆ ಬ್ರಹ್ಮ ಬಂದರೂ ಕೂಡ ಕಣದಿಂದ ಹಿಂದೆ ಸರಿಯುವಂಥ ಮಾತೇ ಇಲ್ಲ. ಈಗಾಗಲೇ ಅಬ್ಬರಿಸಿದ್ದಾರೆ ಈಶ್ವರಪ್ಪನವರು. ಅದೇ ತರನಾಗಿ ಈಶ್ವರಪ್ಪನವರನ್ನ ಮನವೊಲಿಸುವಂಥ ಪ್ರಯತ್ನಗಳು ಕೂಡ ಈಗಾಗಲೇ ಕೈ ತಪ್ಪಿ ಹೋಗಿದ್ದಾವೆ. ಪ್ರಯತ್ನ ನಿರಂತರವಾಗಿ ನಡೀತಾ ಇತ್ತು, ಹೈಕಮಾಂಡ್ ಕೂಡ. ಆದರೆ ಯಾವುದೂ ಸಕ್ಸಸ್ ಆಗಿಲ್ಲ. ರಾಜ್ಯ ನಾಯಕರಿಗೂ ಬಗ್ಲಿಲ್ಲ, ಡೆಲ್ಲಿ ನಾಯಕರಿಗೂ ಕೂಡ ಜಗ್ಲಿಲ್ಲ ಈಶ್ವರಪ್ಪನವರು. ನೋಡಿ, ಇದು ಹಳೆಯದು, ಇದು ಈ ಹಿಂದಿಂದಿದು. ಅವರು ಬಂಡಾಯ ಅಭ್ಯರ್ಥಿ ಆಗೋದಕ್ಕಿಂತ ಮುಂಚಿನ ಬ್ಯಾನರ್ಗಳಲ್ಲಿ ಈಶ್ವರಪ್ಪನವ್ರ ಫೋಟೋ ಕಾಣಿಸ್ತಾ ಇತ್ತು. ನೋಡಿ, ಅಲ್ಲಿ ಸ್ಥಳೀಯ ನಾಯಕರು, ರಾಘವೇಂದ್ರ ಅವರು, ಯಡಿಯೂರಪ್ಪನವರು ಎಲ್ಲ ಫೋಟೋ ಇರ್ತಾ ಇತ್ತು. ಆದರೆ ಈಗ ಅವರ ಫೋಟೋ ಮಾಯ ಆಗಿದೆ. ಅವರಿಲ್ಲದ, ಅಂದರೆ ಅವರ ಭಾವಚಿತ್ರವಿಲ್ಲದ ಬ್ಯಾನರ್ಗಳನ್ನು ಅಳವಡಿಕೆ ಮಾಡಲಾಗ್ತಾ ಇದೆ. ಈಶ್ವರಪ್ಪನವರ ಮನವೊಲಿಸುವಂತಹ ಪ್ರಯತ್ನಗಳೆಲ್ಲವೂ ಕೂಡ ವಿಫಲ ಆಯಿತು. ಬಂಡಾಯ ಅಭ್ಯರ್ಥಿಯ ಕಣದಲ್ಲಿದ್ದಾರೆ. ಅವರು ನಾಮಪತ್ರವನ್ನು ಹಿಂತೆಗೆದುಕೊಳ್ಳುವುದು ಅಸಾಧ್ಯ. ಹಾಗಾಗಿ ಹೈಕಮಾಂಡ್ ಈಗ ಇದೆಲ್ಲವನ್ನು ನೋಡಿಕೊಂಡು ಉಚ್ಚಾಟನೆ ಮಾಡಬೇಕು ಅನ್ನುವಂತಹ ತೀರ್ಮಾನಕ್ಕೆ ಬಂದಿದೆ. ಯಡಿಯೂರಪ್ಪನವರು ಹಾಗೆ ಫ್ಯಾಮಿಲಿ ವಿರುದ್ಧ ನಿರಂತರವಾಗಿ ವಾಗ್ದಾಳಿ ನಡೆಸ್ತಾ ಟೀಕೆಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ ಕೆಎಸ್ ಈಶ್ವರಪ್ಪ. ನೋಡಿ, ಇದು ನಾವೊಂದು ಎಡಭಾಗದಲ್ಲಿ ನೋಡ್ತಾ ಇದ್ದೀವಲ್ವಾ. ನೋಡಿ, ಅದು ಬಿಜೆಪಿ ಕಚೇರಿಯಲ್ಲಾಗಿರುವಂಥ ಒಂದು ಪಕ್ಷ ಸೇರ್ಪಡೆ ಕಾರ್ಯಕ್ರಮ. ಹಿಂದೆ ಫೋಟೋ ಕಾಣಿಸ್ತಾ ಇದೆ ನೋಡಿ, ಈಶ್ವರಪ್ಪನವ್ರ ಫೋಟೋನೇ ಇಲ್ಲ ಅದರಲ್ಲಿ. ಇದಕ್ಕಿಂತ ಹಿಂದಿನ ಬ್ಯಾನರ್ಗಳಲ್ಲಿ ಅವ್ರ ಫೋಟೋ ಇತ್ತು, ಎಲ್ಲ ತೆಗೆದು ಆಚೆ ಹಾಕಿಬಿಟ್ಟಿದ್ದಾರೆ. ಇವೆಲ್ಲ ಏನು ಸೂಚನೆ ಕೊಡುತ್ತೆ ಅಂತ ಹೇಳಿದ್ರೆ, ಈಶ್ವರಪ್ಪನವ್ರಿಗೆ ಬಿಜೆಪಿಯಿಂದ ಗೇಟ್ ಪಾಸ್ ಸಿಗುವ ಕಾಲಗಳು ಸನ್ನಿಹಿತ ಆಗ್ತಾ ಇದೆ. ಇವತ್ತು ಏನಾದರೂ ಅವರು ನಾಮಪತ್ರ ವಾಪಸ್ ತೆಗೆದುಕೊಳ್ಳದೇ ಇದ್ದರೆ, ಅವರು ತೆಗೆದುಕೊಳ್ಳಲ್ಲ, ಖಂಡಿತವಾಗ್ಲೂ ಹೈಕಮಾಂಡ್ ಇವತ್ತು ಸಂಜೆ ಒಳಗಡೆ ಈಶ್ವರಪ್ಪನವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿ ಆದೇಶ ಹೊರಡಿಸಬಹುದು.